ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆಯೇ ಟಿಫನ್ ಬಾಕ್ಸ್ಗೆ ನುಗ್ಗೆಕಾಯಿ ಸಾರು ಹಾಗೆ ರೈಸು ಇಷ್ಟು ಮಾಡಬೇಕು. ಅದಕ್ಕೆ ಬೇಗ ಮಾಡ್ತಾಯಿದ್ದೀನಿ. ಗ್ಯಾಸು ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿರೋದ್ರಿಂದ ಬುಕ್ ಮಾಡಿದ್ದೀನಿ. ನೆನ್ನೆನೇ ಮಾಡಿದೆ, ದುಡ್ಡು ಕೊಟ್ಟಾಯಿತು ಗೂಗಲ್ ಪೇ ಮಾಡಿ. ಆದರೆ ಇನ್ನೂ ಸ್ಟಾಕ್ ಇಲ್ಲ, ನಾಳೆ ತರ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಫುಲ್ಲು ವೆಯ್ಟ್ ಮಾಡ್ತಾಯಿದ್ದೀನಿ, ಆದರೆ ಬರಲೇ ಇಲ್ಲ ಆ ಹುಡುಗ. ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು, ಒಂದು ಟೊಮಾಟೊ ಹಾಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಒಂದೊಂದು ಸ್ಪೂನು ಇಷ್ಟು ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ವಿಷಲ್ ತಗೋಬೇಕು. ಫ್ರೆಂಡ್ಸ್, ಈ ಕುಕ್ಕರು ಒಂದು ಲಿಡ್ ಇರೋದ್ರಿಂದ ಈ ಬೀಟ್ರೋಟ್ ಪಲ್ಯ ಮಾಡಿದ್ಮೇಲೆ ಇನ್ನೊಂದು ಐಟಮ್ ಮಾಡೋಕ್ಕಾಗುತ್ತೆ. ಸ್ಟವ್ ಕೂಡ ಒಂದೇ ಇರೋದ್ರಿಂದ ಒಂದಾದ್ಮೇಲೆ ಒಂದು ಮಾಡ್ತಾಯಿದ್ದೀನಿ. ಇದು ವಿಷಲ್ ಬರೋ ತನಕ ಬೇಳೆ ನುಗ್ಗೆಕಾಯಿ ಸಾರು ಮಾಡಿಬಿಡೋದ ಅಂತ 1 ಗ್ಲಾಸ್ ಬೇಳೆನ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಟೊಮಾಟೊ, 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಇರೋದ್ರಿಂದ ಬೇಗ ಮಾಡ್ತಾಯಿದ್ದೀನಿ. ಶಿಲ್ಬೆ ಆದಿ ಇದೆ ಚರ್ಚಲ್ಲಿ, ಗುಡ್ ಫ್ರೈಡೇ ಮುಗಿಯೋ ತನಕ ಇದೆ ಅಂತ ಹೇಳಿದ್ನಲ್ಲ ಫಸ್ಟೇ. ಅದಕ್ಕೆ 10 ಗಂಟೆಗಿದೆ ಅಂತ ಬೇಗ ಮಾಡಿ ಹೋಗ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯ ಈಗ ರೆಡಿಯಾಗಿದೆ. ಇದು ಮುಗಿದ್ಮೇಲೆ ಈಗ ಬೇಳೆ ಬೇಯೋಕೆ ಇಡ್ತಾಯಿದ್ದೀನಿ. ಇದು ಒಂದು 4 ವಿಷಲ್ ಬಂದರೆ ಬೇಳೆ ಬೇಯುತ್ತೆ. ಬೆಳಗ್ಗೆನೇ ಇವತ್ತು ಒಂದು ನುಗ್ಗೆಕಾಯಿ, ಸ್ವಲ್ಪ ಬೆಂಡೆಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ತಗೊಂಡು ಬಂದು ಕೊಟ್ಟಿದ್ದರು ನಮ್ಮ ಯಜಮಾನ್ರು. ಅದು ಒಂದು ನುಗ್ಗೆಕಾಯಿನೇ 25 ರೂಪೀಸ್ ಅಂತೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಸಾಕು, ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಈ ಕರಿಬೇವು ಸೊಪ್ಪನ್ನ ಈ ಥರ ಬಿಡಿಸಿ ಫುಲ್ಲು ತೊಳೆದು ಇಟ್ಕೊಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಒಂದು ಕವರಲ್ಲಿ ಹಾಕಿಟ್ಬಿಡ್ತೀನಿ. ಈಗ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ, ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸ್ಮ್ಯಾಶ್ ಮಾಡಿರೋ ಬೇಳೆನ ಅದರಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನುಗ್ಗೆಕಾಯಿನ ಸೇರಿಸಿ ತರಕಾರಿ ಬೇಯೋ ತನಕ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಫ್ರೈಡೇ ಬಂದ್ಬಿಟ್ಟು ನಾವು ನಾನ್ ವೆಜ್ ತಿನ್ನಲ್ಲ. ಅದರಿಂದ ಈ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ರೈಸ್ಗೆ ಇಡ್ತಾಯಿದ್ದೀನಿ. ಈ ಗ್ಲಾಸಲ್ಲಿ ಬಂದು ಫುಲ್ ಹಾಕಿದ್ರೆ 4 ಜನ ಊಟ ಮಾಡ್ಬೋದು ನಾವು. ಅದು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ 1 ವಿಷಲ್ ತಗೊಂಡ್ರೆ ರೈಸು ರೆಡಿ ಆಗುತ್ತೆ. ಈಗ ಸಾಂಬಾರು ಕುದೀತಾ ಅಂತ ನೋಡಿ, ತರಕಾರಿ ಬೆಂದ ಮೇಲೆ ಈಗ ರೈಸನ್ನ ಇಡ್ತೀನಿ. ಇದಾದಮೇಲೆ ಚಪಾತಿ ಬೇರೆ ಮಾಡಬೇಕು. ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಹಬ್ಬ ಆಚರಿಸ್ತಾ ಇರೋರಿಗೆಲ್ಲರಿಗೂ ಶುಭಾಶಯಗಳು. ಗಂಜಿ ಎಲ್ಲ ಫುಲ್ ಸುರಿದ್ಬಿಟ್ಟಿತ್ತು, ಅದನ್ನೆಲ್ಲ ಒರೆಸಿ ಆಮೇಲೆ ಚಪಾತಿ ಹಾಕ್ತಾಯಿದ್ದೀನಿ. 3 ಚಪಾತಿ ಇದ್ದರೆ ಸಾಕು ನಮ್ಮ ಯಜಮಾನ್ರಿಗೆ. ಇವತ್ತು ಸ್ಕೂಲ್ ಲೀವ್ ಕೊಟ್ಟಿರೋದ್ರಿಂದ ಆರ್ಯ 8:15 ಆದರೂ ಎದ್ದಿಲ್ಲ, ಮನೆಗೆ ಇದ್ದಾನೆ. ರಿಯಾ ಮಾತ್ರ ಎದ್ದಿದ್ಲು. ಅವನು ಎದ್ದ ಮೇಲೆ ಆರ್ಯ ಸ್ನಾನ ಮಾಡಿಸ್ಬಿಟ್ಟು
ಅವನಿಗೆ ರೆಡಿ ಮಾಡಿ ಅವನಿಗೆ ಟಿಫನೆಲ್ಲ ಕೊಟ್ಬಿಟ್ಟು ನಾನು ಹೋಗಬೇಕು ಚರ್ಚ್ಗೆ ಅಂತ ಎದ್ದೊಳ್ಸೋಂತ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಟಿಫನ್ ಬಾಕ್ಸ್ ಕಟ್ತಾ ಇದ್ದೀನಿ ಲಂಚ್ಗೆ. ಅವರು ಕೆಲಸಕ್ಕೆ ಹೋದ್ರು ನಾಷ್ಟ ಮಾಡಿ. ಈಗ ನನಗೂ ಆರ್ಯನ್ಗೂ 2 ಚಪಾತಿ ಇಟ್ಕೊಂಡಿದ್ದೀನಿ. ರಿಯಾ ನಾಷ್ಟ ಆಯ್ತು ಅವಳದು. ಈಗ ಹಾಲು ಪ್ಯಾಕೆಟು ಕಾಯಿಸಿಟ್ಬಿಡೋದ ಅಂತ ಕಾಯಿಸ್ತಾ ಇದ್ದೀನಿ. ಬೇಸಿಗೆ ಕಾಲ ಇರೋದ್ರಿಂದ ಕೆಟ್ಟೋಗ್ಬಿಡುತ್ತೆ ಅಂತ ಚೆನ್ನಾಗಿ ಬಿಸಿ ಮಾಡಿ ಇಡಬೇಕು, ಅದರಿಂದ ಕಾಯಿಸಿ ಇಡ್ತಾ ಇದ್ದೀನಿ. ನೆಕ್ಸ್ಟು ಪಾತ್ರೆ ಇದ್ರ ಜೊತೆಗೇನೆ ತೊಳ್ಕೊತಾ ಇದ್ದೀನಿ. ಇಬ್ಬರು ಹೋದ ವಾರ ಚರ್ಚಿಗೆ ಬಂದಿದ್ದರು ಮಕ್ಕಳು. ಈ ವಾರ ಬರಲ್ಲ ಮಮ್ಮಿ, ನನಗೆ ಕಾಲು ನೋವುತ್ತೆ, ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಇಬ್ಬರು ಮನೇಲೇ ಇರ್ತೀನಿ ಅಂದರು. ಸರಿ, ನಾನು ಮಾತ್ರ ಹೋಗ್ತಾ ಇದ್ದೀನಿ ಚರ್ಚ್ಗೆ. ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಮನೆ ಬಾಗಿಲಲ್ಲಿ ಹಾಕಿರೋ ರಂಗೋಲಿನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೆ. ಕಲರ್ ಹಾಕಿ ಗ್ರ್ಯಾಂಡಾಗಿ ಮಾಡಿದರು. ಒಬ್ರೊಬ್ರು ಕಲರ್ ಹಾಕಿದ್ರು, ಒಬ್ರೊಬ್ರು ಹಾಕಿರಲಿಲ್ಲ. ಆದರೆ ಚೆನ್ನಾಗಿ ಕಾಣಿಸ್ತಿತ್ತು ರೋಡೆಲ್ಲ. ಈ ಹಬ್ಬದ ಟೈಮಲ್ಲಿ ಚೆನ್ನಾಗಿರುತ್ತೆ ರೋಡೆಲ್ಲ, ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಆ ಹಬ್ಬಕ್ಕೆ ಏನೇನು ಬೇಕು ಐಟಮ್ಸ್ ಅದನ್ನೆಲ್ಲ ಮಾರ್ತಾ ಇರ್ತಾರೆ. ರಶ್ ಇರುತ್ತಲ್ಲ, ಅದೆಲ್ಲ ನೋಡೋಕ್ಕೆ ನನಗೆ ಇಷ್ಟ. ನೋಡಿ, ಚರ್ಚ್ ಬಂತು, ಕರೆಕ್ಟಾಗಿ ಬಂದ್ಬಿಟ್ಟು ನಾವು ಟೈಮ್ಗೆ ಸ್ಟಾರ್ಟ್ ಆಗೋ ಟೈಮಲ್ಲೇ ಬಂದಿದ್ದೀನಿ. ಸ್ಟಾರ್ಟ್ ಆಯಿತು. ಚರ್ಚ್ ಮುಗಿಸ್ಕೊಂಡು ಮನೆಗೆ ಬಂದೆ. ಅಲ್ಲಿಂದ ಕ್ಯಾಂಡಲ್ ಪ್ಯಾಕೆಟ್ ಖಾಲಿ ಆಗಿತ್ತು ಅಂತ ಕ್ಯಾಂಡಲು 1 ಪ್ಯಾಕೆಟು, 2 ಸಾಂಬ್ರಾಣಿ, ಇನ್ಸೆನ್ಸ್ ಕೋನ್ಸ್, ಆಮೇಲೆ 2 ಜಪ್ಸರ, 1 ಕೀ ಚೈನು, ತೆಂಗಿನಕಾಯಿ 4, ಹಾಗೆ ಮಕ್ಕಳಿಗೋಸ್ಕರ ಚಾಕ್ಲೇಟು, ಕ್ರೀಮ್ ಬನ್ನು, ಬ್ರೆಡ್ಡು ಇದೆಲ್ಲ ಬೇಕರಿಯಿಂದ ತಂದೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.